ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಸಾಧನೆಗಳನ್ನು ಆಚರಿಸಲು ವಾರ್ಷಿಕ ರಜಾದಿನವಾಗಿದೆ. ಕಾರ್ಮಿಕ ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಇದು 8 ಗಂಟೆಗಳ ಕಾಲ ಕೆಲಸಕ್ಕಾಗಿ, 8 ಗಂಟೆಗಳು ಮನರಂಜನೆಗಾಗಿ ಮತ್ತು 8 ಗಂಟೆಗಳ ವಿಶ್ರಾಂತಿಗಾಗಿ ಪ್ರತಿಪಾದಿಸಿತು. ಹೆಚ್ಚಿನ ದೇಶಗಳಿಗೆ ಕಾರ್ಮಿಕ ದಿನವು ಮೇ 1ರಂದು ನಡೆಯುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ಸಮಾನಾರ್ಥಕವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ದೇಶಗಳಿಗೆ ಕಾರ್ಮಿಕರ ದಿನವನ್ನು ವಿಭಿನ್ನ ದಿನಾಂಕದಂದು ಆಚರಿಸಲಾಗುತ್ತದೆ. ಆಗಾಗ್ಗೆ ಆ ದೇಶದಲ್ಲಿ ಕಾರ್ಮಿಕ ಚಳುವಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕಾರ್ಮಿಕ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾದಿನವಾಗಿದೆ. ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಸಾಧನೆಗಳನ್ನು ಆಚರಿಸಲು ವಾರ್ಷಿಕ ರಜಾದಿನವಾಗಿದೆ. ಕಾರ್ಮಿಕ ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಇದು 8 ಗಂಟೆಗಳ ಕಾಲ ಕೆಲಸಕ್ಕಾಗಿ, 8 ಗಂಟೆಗಳು ಮನರಂಜನೆಗಾಗಿ ಮತ್ತು 8 ಗಂಟೆಗಳ ವಿಶ್ರಾಂತಿಗಾಗಿ ಪ್ರತಿಪಾದಿಸಿತು. ಹೆಚ್ಚಿನ ದೇಶಗಳಿಗೆ ಕಾರ್ಮಿಕ ದಿನವು ಮೇ 1ರಂದು ನಡೆಯುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ಸಮಾನಾರ್ಥಕವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ದೇಶಗಳಿಗೆ ಕಾರ್ಮಿಕರ ದಿನವನ್ನು ವಿಭಿನ್ನ ದಿನಾಂಕದಂದು ಆಚರಿಸಲಾಗುತ್ತದೆ. ಆಗಾಗ್ಗೆ ಆ ದೇಶದಲ್ಲಿ ಕಾರ್ಮಿಕ ಚಳುವಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕಾರ್ಮಿಕ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾದಿನವಾಗಿದೆ. ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಸಾಧನೆಗಳನ್ನು ಆಚರಿಸಲು ವಾರ್ಷಿಕ ರಜಾದಿನವಾಗಿದೆ. ಕಾರ್ಮಿಕ ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಇದು 8 ಗಂಟೆಗಳ ಕಾಲ ಕೆಲಸಕ್ಕಾಗಿ, 8 ಗಂಟೆಗಳು ಮನರಂಜನೆಗಾಗಿ ಮತ್ತು 8 ಗಂಟೆಗಳ ವಿಶ್ರಾಂತಿಗಾಗಿ ಪ್ರತಿಪಾದಿಸಿತು. ಹೆಚ್ಚಿನ ದೇಶಗಳಿಗೆ ಕಾರ್ಮಿಕ ದಿನವು ಮೇ 1ರಂದು ನಡೆಯುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ಸಮಾನಾರ್ಥಕವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ದೇಶಗಳಿಗೆ ಕಾರ್ಮಿಕರ ದಿನವನ್ನು ವಿಭಿನ್ನ ದಿನಾಂಕದಂದು ಆಚರಿಸಲಾಗುತ್ತದೆ. ಆಗಾಗ್ಗೆ ಆ ದೇಶದಲ್ಲಿ ಕಾರ್ಮಿಕ ಚಳುವಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕಾರ್ಮಿಕ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾದಿನವಾಗಿದೆ. ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಸಾಧನೆಗಳನ್ನು ಆಚರಿಸಲು ವಾರ್ಷಿಕ ರಜಾದಿನವಾಗಿದೆ. ಕಾರ್ಮಿಕ ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಇದು 8 ಗಂಟೆಗಳ ಕಾಲ ಕೆಲಸಕ್ಕಾಗಿ, 8 ಗಂಟೆಗಳು ಮನರಂಜನೆಗಾಗಿ ಮತ್ತು 8 ಗಂಟೆಗಳ ವಿಶ್ರಾಂತಿಗಾಗಿ ಪ್ರತಿಪಾದಿಸಿತು. ಹೆಚ್ಚಿನ ದೇಶಗಳಿಗೆ ಕಾರ್ಮಿಕ ದಿನವು ಮೇ 1ರಂದು ನಡೆಯುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ಸಮಾನಾರ್ಥಕವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ದೇಶಗಳಿಗೆ ಕಾರ್ಮಿಕರ ದಿನವನ್ನು ವಿಭಿನ್ನ ದಿನಾಂಕದಂದು ಆಚರಿಸಲಾಗುತ್ತದೆ. ಆಗಾಗ್ಗೆ ಆ ದೇಶದಲ್ಲಿ ಕಾರ್ಮಿಕ ಚಳುವಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕಾರ್ಮಿಕ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾದಿನವಾಗಿದೆ. ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಸಾಧನೆಗಳನ್ನು ಆಚರಿಸಲು ವಾರ್ಷಿಕ ರಜಾದಿನವಾಗಿದೆ. ಕಾರ್ಮಿಕ ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಇದು 8 ಗಂಟೆಗಳ ಕಾಲ ಕೆಲಸಕ್ಕಾಗಿ, 8 ಗಂಟೆಗಳು ಮನರಂಜನೆಗಾಗಿ ಮತ್ತು 8 ಗಂಟೆಗಳ ವಿಶ್ರಾಂತಿಗಾಗಿ ಪ್ರತಿಪಾದಿಸಿತು. ಹೆಚ್ಚಿನ ದೇಶಗಳಿಗೆ ಕಾರ್ಮಿಕ ದಿನವು ಮೇ 1ರಂದು ನಡೆಯುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ಸಮಾನಾರ್ಥಕವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ದೇಶಗಳಿಗೆ ಕಾರ್ಮಿಕರ ದಿನವನ್ನು ವಿಭಿನ್ನ ದಿನಾಂಕದಂದು ಆಚರಿಸಲಾಗುತ್ತದೆ. ಆಗಾಗ್ಗೆ ಆ ದೇಶದಲ್ಲಿ ಕಾರ್ಮಿಕ ಚಳುವಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕಾರ್ಮಿಕ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾದಿನವಾಗಿದೆ. ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಸಾಧನೆಗಳನ್ನು ಆಚರಿಸಲು ವಾರ್ಷಿಕ ರಜಾದಿನವಾಗಿದೆ. ಕಾರ್ಮಿಕ ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಇದು 8 ಗಂಟೆಗಳ ಕಾಲ ಕೆಲಸಕ್ಕಾಗಿ, 8 ಗಂಟೆಗಳು ಮನರಂಜನೆಗಾಗಿ ಮತ್ತು 8 ಗಂಟೆಗಳ ವಿಶ್ರಾಂತಿಗಾಗಿ ಪ್ರತಿಪಾದಿಸಿತು. ಹೆಚ್ಚಿನ ದೇಶಗಳಿಗೆ ಕಾರ್ಮಿಕ ದಿನವು ಮೇ 1ರಂದು ನಡೆಯುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ಸಮಾನಾರ್ಥಕವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ದೇಶಗಳಿಗೆ ಕಾರ್ಮಿಕರ ದಿನವನ್ನು ವಿಭಿನ್ನ ದಿನಾಂಕದಂದು ಆಚರಿಸಲಾಗುತ್ತದೆ. ಆಗಾಗ್ಗೆ ಆ ದೇಶದಲ್ಲಿ ಕಾರ್ಮಿಕ ಚಳುವಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಕಾರ್ಮಿಕ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾದಿನವಾಗಿದೆ.